ನಮಸ್ಕಾರ ವೀಕ್ಷಕರೇ. ದೂರ್ವಾ ಗಣಪತಿ ಗಣೇಶನ ಆರಾಧನೆಯಲ್ಲಿ ದೂರ್ವಾವನ್ನು ಅರ್ಪಿಸುವುದರಿಂದ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತವೆ. ಬುಧವಾರದಂದು ಗಣಪತಿಗೆ ದೂರ್ವಾವನ್ನು ಅರ್ಪಿಸುವುದರಿಂದ ಪುಣ್ಯ ಫಲಗಳು ದೊರೆಯುತ್ತವೆ ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಮೊದಲು ಪೂಜ್ಯ ಗಣೇಶನ ಆರಾಧನೆಯಲ್ಲಿ ದೂರ್ವಾಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ದೂರ್ವಾ ಇಲ್ಲದೆ ಗಣಪತಿಯ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಬುಧವಾರದಂದು ಗಣಪತಿಗೆ ದೂರ್ವಾ ಅರ್ಪಿಸುವುದರ ಪ್ರಯೋಜನಗಳು. ಗಣೇಶನ ಆರಾಧನೆ ದೂರ್ವಾವನ್ನು ಅರ್ಪಿಸುವುದರಿಂದ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತವೆ ಹಾಗೂ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ಬುಧವಾರದಂದು ಹಸುಗಳಿಗೆ ದೂರ್ವಾನ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ಕುಟುಂಬದಲ್ಲಿ ಸಂಬಂಧವನ್ನು ಕಾಪಾಡಿಕೊಳ್ಳಲು ಹಾಗೂ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷಕ್ಕೆ ಭಂಗವಾಗದಂತೆ ನೋಡಿಕೊಳ್ಳಲು ಇದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಕಷ್ಟಪಟ್ಟು ದುಡಿದ ಹಣವು ಕೈಯಲ್ಲಿ ನಿಲ್ಲದಿದ್ದರೆ ದೂರ್ವಾದಿಂದ ಮಾಡುವ ಈ ಪರಿಹಾರವು ಆರ್ಥಿಕ ಬಿಕ್ಕಟ್ಟಿನಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಯಾವುದೇ ಶುಭ ಸಮಯದಲ್ಲಿ ಅಥವಾ ಗಣೇಶ ಚತುರ್ಥಿಯ ದಿನದಂದು 11 ದೂರ್ವಾ ಹುಲ್ಲಿನ ಕಟ್ಟುಗಳನ್ನು ಗಣಪತಿ ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬೇಗನೆ ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಯಾವುದೇ ಕೆಲಸವು ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದರೆ ದೂರ್ವಾವನ್ನು ಪೇಸ್ಟ್ ಮಾಡಿ ಹಸುವಿನ ಶುದ್ಧ ಹಾಲಿನಲ್ಲಿ ಬೆರೆಸಿ ಇದರಿಂದ ಗಣೇಶನ ಹಣೆಗೆ ತಿಲಕವನ್ನು ಹಚ್ಚಬೇಕು. ಇದನ್ನು ಮಾಡುವುದರಿಂದ ನಿಮ್ಮೆಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತದೆ. ಪೂಜೆಯಲ್ಲಿ ಗಣೇಶನಿಗೆ 5, 11 ಅಥವಾ 21 ಗಂಟು ದೂರ್ವಾವನ್ನು ಅರ್ಪಿಸಿ. ದೂರ್ವಾವನ್ನು ಯಾವಾಗಲೂ ಗಣೇಶನ ತಲೆಯ ಮೇಲೆ ಇಡಬೇಕೇ ಹೊರತು ಪಾದಗಳಿಗೆ ಅರ್ಪಿಸಬಾರದು. ಗಣೇಶನಿಗೆ ದೂರ್ವಾವನ್ನು ಅರ್ಪಿಸುವಾಗ ಇದಂ ದೂರ್ವಾದಳಂ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು. ಇದರಿಂದ ಗಣೇಶನು ಬಹು ಬೇಗ ಪ್ರಸನ್ನನಾಗುತ್ತಾನೆ. ಗಣೇಶನಿಗೆ ಕೆಂಪು ಸಿಂಧೂರ ಎಂದರೆ ತುಂಬ ಇಷ್ಟ. ಗಣೇಶನನ್ನು ಸಂತೋಷಗೊಳಿಸುವುದಕ್ಕಾಗಿ ಕೆಂಪು ಸಿಂಧೂರ ತಿಲಕವನ್ನು ಅನ್ವಯಿಸಿ. ತಿಲಕವನ್ನು ಹಚ್ಚಿದ ನಂತರ ನೀವು ಕಡ್ಡಾಯವಾಗಿ ನಿಮ್ಮ ಹಣೆಯ ಮೇಲೆ ಸಿಂಧೂರ ತಿಲಕವನ್ನು ಹಚ್ಚಬೇಕು. ಇದು ಗಣೇಶನ ಅನುಗ್ರಹವನ್ನು ನೀಡುತ್ತದೆ. ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದಾರಿದ್ರ್ಯ ತೊಲಗಿ ಪ್ರಾಪ್ತಿಯಾಗುವುದೆಂದೇ ದೇವಿಯ ಕೃಪೆಗೆ ಪಾತ್ರವಾಗುವುದು. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತ ನೆಲೆಯಾಗುವುದು. ಈ ಲಕ್ಷ್ಮೀ ಯಂತ್ರವನ್ನು ಪೂಜಿಸಬೇಕು. ಈ ಯಂತ್ರವನ್ನು ಪೂಜಿಸುವುದರಿಂದ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಹಣದ ಹೊಳೆ ಹರಿಯುತ್ತದೆ. ಯಂತ್ರದಲ್ಲಿರುವ ಸೂಕ್ಷ್ಮಾಣುಗಳ ಪ್ರಭಾವದಿಂದಾಗಿ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಯಂತ್ರ ಅಳವಡಿಕೆ ನಡೆಯುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ. ಯಾವುದೇ ಕೆಲಸ ಮಾಡುವ ಮೊದಲು ಗಣೇಶನನ್ನು ಪೂಜಿಸದೆ ಯಾವುದೇ ಕೆಲಸವನ್ನು ಪ್ರಾರಂಭಿಸಬೇಡಿ. ಯಾವುದೇ ಅಡೆತಡೆಗಳು ಅಥವಾ ಇತರ ಯಾವುದೇ ಸಮಸ್ಯೆಗಳಿಲ್ಲದೆ ನಾವು ಮಾಡುವ ಕೆಲಸವನ್ನು ಕೆಡಿಸಲು ಗಣಪತಿಯ ಕೃಪೆ ಅಗತ್ಯ. ಈ ಲಕ್ಷ್ಮೀ ಯಂತ್ರದ ನಿಯಮಿತ ಪೂಜೆಯು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಧೈರ್ಯ, ಸಂತೋಷ, ಮನಸ್ಸಿನ ಶಾಂತಿ, ಸಂಪತ್ತು, ಅಭಿವೃದ್ಧಿ. ಏಕೆಂದರೆ ಈ 2 ಯಂತ್ರಗಳನ್ನು, ಈ ಲಕ್ಷ್ಮೀ ಗಣಪತಿ ಯಂತ್ರಗಳನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ. ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತವೆ. ಗಣೇಶನನ್ನು ಮೆಚ್ಚಿಸಲು ಅಕ್ಷತೆಯನ್ನು ಅರ್ಪಿಸಿ.
ಗಣೇಶನಿಗೆ ಪೂಜೆಯನ್ನು ಇಲ್ಲಿ ಒಣಗಿದ ಅಕ್ಷತೆಯನ್ನು ನೀಡಬೇಕು. ಮೊದಲು ಅಕ್ಷತೆಯನ್ನು ಒದ್ದೆ ಮಾಡಿ ನಂತರ ಗಣೇಶನಿಗೆ ಅಕ್ಷತೆಯನ್ನು 3 ಬಾರಿ ಕಳುಹಿಸಿ ಅಕ್ಷತೆಯನ್ನು ಅರ್ಪಿಸುವಾಗ ಇದಂ ಅಕ್ಷತಂ ಓಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಗಣಪತಿಗೆ ಪೂಜೆಯಲ್ಲಿ ಮೋದಕವನ್ನು ಅರ್ಪಿಸಿ, ಏಕೆಂದರೆ ಮೋದಕವು ಗಣೇಶನಿಗೆ ತುಂಬ ಪ್ರಿಯವಾಗಿದೆ. ಗಣಪತಿಗೆ ಮೋದಕವನ್ನು ಅರ್ಪಿಸುವ ಮೂಲಕ ಗಣಪತಿಯು ತುಂಬ ಸಂತೋಷವಾಗುತ್ತಾನೆ ಮತ್ತು ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಭಗವಾನ್ ಗಣಪತಿಗೆ ಹಸಿರು ಎಂದರೆ ತುಂಬ ಪ್ರಿಯ. ಆದ್ದರಿಂದ ಹಸಿರು ಬಟ್ಟೆಗಳನ್ನು ಬುಧವಾರದಂದು ಧರಿಸಬೇಕು. ಈ ರೀತಿ ಮಾಡುವುದರಿಂದ ಬುಧನು ಕೆಲಸ ಮಾಡುತ್ತಾನೆ. ಇದರಿಂದ ಪ್ರತಿಷ್ಠೆ ಮತ್ತು ಹಣದ ದುಃಖಕ್ಕೆ ದೂರವಾಗುತ್ತದೆ. ಧಾರ್ಮಿಕ ಗ್ರಂಥಗಳಲ್ಲಿ ಶುಭ ಕಾರ್ಯದ ಮೊದಲು ಗಣೇಶನನ್ನು ದೂರ್ವವನ್ನು ಅರ್ಪಿಸುವುದರಿಂದ ಜೀವನದ ಸಮಸ್ಯೆಗಳು ನಿವಾರಣೆಯಾಗಿ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ. ಓಂ ನಮೋ ದೂರ್ವ ಗಣಪತಿಯೇ ನಮಃ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.